ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಈಗ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಭದ್ರಾವತಿಯ ನದಿ ಪಾತ್ರದ ಗ್ರಾಮಗಳಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಎಂಟೈರ್ ಸ್ಟೇಟಲ್ಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲೂ ಸ್ಪೆಷಲಿ ಭದ್ರಾವತಿಯ ನದಿ ಪಾತ್ರದ ಗ್ರಾಮಗಳಲ್ಲಿ ಮರಳು ದಂಧೆ. ತುಂಗಭದ್ರಾ ನದಿ ಪಾತ್ರದಲ್ಲಿ ಅಕ್ರಮವಾಗಿ ರ್ಯಾಂಪ್ ಈಗ ಒಂದು ಕಡೆ ಈಗ ನಿರ್ಮಾಣಗಳಾಗಿದ್ದಾವೆ. ಸ್ಟಾಕ್ ಯಾರ್ಡ್ಗಳಿಗೆ ಅಗತ್ಯ ಇರುವವರಿಗೆ ಮರಳು ಹೋಗ್ತಾ ಇದೆ. ಹೊಳೆಹೊನ್ನೂರು, ಮಂಗೋಟೆ, ನಿಂಬೆಗೊಂದಿ, ಆನ್ವೇರಿ ಭಾಗಗಳಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ನೂರಾರು ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಮರಳು ದಂಧೆಕೋರರು ಮಾಡ್ತಾ ಇದ್ದಾರೆ. ಲೋಡ್ ಗಟ್ಟಲೆ ಸಾಗಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ನಮಗೇನು ಗೊತ್ತಿಲ್ಲ ಅಂತ ಕಣ್ಮುಚ್ಕೊಂಡು ಕೂತಂತೆ ಕಾಣಿಸ್ತಾ ಇದೆ. ಎಲ್ಲ ಕಡೆ ನಡೀತಾ ಇದೆ ನೋಡಿ. ಹೊಳೆಹೊನ್ನೂರು, ಮಂಗೋಟೆ, ನಿಂಬೆಗೊಂದಿ, ಕೊಡ್ಲಿಗೆರೆ, ಆನ್ವೇರಿ ಭಾಗಗಳಲ್ಲಿ ಸಾಕಷ್ಟು ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ. ನೂರಾರು ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ. ಲೋಡ್ ಗಟ್ಟಲೆ ಸಾಗಿಸ್ತಾ ಇದ್ದಾರೆ. ಕಣ್ಮುಚ್ಚಿ ಅಧಿಕಾರಿಗಳು ಕುತ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ಈ ಭಾಗದಲ್ಲೆಲ್ಲ ಮರಳು ಮಾಫಿಯಾ ನಡೀತಾ ಇತ್ತು. ಮತ್ತು ಈ ನದಿ ಪಾತ್ರದ ಜನಗಳು ಒಂದು ಕಡೆ ಆರೋಪವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಆದರೆ ಇದರಲ್ಲಿ ಕಾಣದ ಕೈಗಳು, ಬಲಾಢ್ಯರು ಇದರಿಂದ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಪರಿಸರ ನಾಶ, ಮತ್ತೊಂದು ಕಡೆ ಪ್ರಕೃತಿಯ ವಿಕೋಪಗಳು ಯಾಕೆ ಹಿಂಗಾಗ್ತಾ ಇದೆ ಅಂದರೆ ಈ ರೀತಿಯಾದಂತಹ ಈ ಮರಳು ಮಾಫಿಯಾ ಮಾಡುವಂಥದ್ದು ಪ್ರಕೃತಿಯ ಒಡಲಿಗೆ ಕೊಡಲಿ ಏಟನ್ನು ನೀವು ಪದೇ ಪದೇ ಕೊಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ ಆ ಟಿಪ್ಪರ್ ಎಷ್ಟು ಸರಾಗವಾಗಿ ಹೋಗ್ತಾ ಇದ್ದಾವೆ, ಮರಳು ದಂಧೆ ಹೆಂಗೆ ನಡೀತಾ ಇದೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಕೊಡ್ತಾ ಹೋಗ್ತಾರೆ. ಮೋಹನ್ ಕೃಷ್ಣ, ಇವತ್ತು ಶಿವಮೊಗ್ಗ ಅಂದರೆ ಮಲೆನಾಡಿನ ಹೆಬ್ಬಾಗಿಲು, ಸಾಕಷ್ಟು ಪರಿಸರಕ್ಕೆ ನಂಬರ್ 1 ಪ್ಲೇಸ್ ಅದು. ಆದರೆ ಇಂತಹ ಪರಿಸರ ನಾಶ ಆಗ್ತಾ ಇರೋದ್ರ ಜೊತೆಗೆ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಯಾಕೆ ಅಧಿಕಾರಿಗಳಿಗೆ ಕಣ್ಣಿದ್ದು ಕುರುಡರಾಗಿದ್ದಾರಾ, ಕಿವಿ ಇದ್ದು ಕಿವುಡರಾಗಿದ್ದಾರಾ, ಏನು ಕತೆ? ಎಸ್ ಸಚಿನ್, ಏನು ಭದ್ರಾವತಿ ಭಾಗದ ನದಿ ಪಾತ್ರದ ಗ್ರಾಮಗಳಲ್ಲಿ ಏನು ತುಂಗಭದ್ರಾ ನದಿ ಹರಿಯುತ್ತೆ, ಈ ಭಾಗದಲ್ಲಿ ಅಕ್ರಮವಾಗಿ ರ್ಯಾಂಪ್ ಅನ್ನ ನಿರ್ಮಿಸಿ ಸಾವಿರಾರು ಲೋಡ್ ಮರಳು ಸಾಗಾಟ ಮಾಡ್ತಾರಂಥದ್ದು ಇಲ್ಲಿ ಕಂಡು ಬಂದಿರುವಂತದ್ದು. ಸ್ಟಾಕ್ ಯಾರ್ಡ್ಗಳಿಗೆ ಮತ್ತು ಅಗತ್ಯ ಇರುವವರಿಗೆ ಮರಳು ಸಾಗಾಟವನ್ನು ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದಾರೆ. ಈ ಭದ್ರಾವತಿಯ ಹೊಳೆಹೊನ್ನೂರು, ಮಂಗೋಟೆ, ನಿಂಬೆಗೊಂದಿ, ಹನಗವಾಡಿ, ಕೂಡ್ಲಿಗೆರೆ, ಆನವೇರಿ ಭಾಗಗಳಲ್ಲಿ ಈ ಒಂದು ಮರಳು ಮಾಫಿಯಾ ನಡೀತಾ ಇರುವಂತದ್ದು. ಇದು ಕಂಡು ಕಾಣದಂತೆ ಇರುವ ಅಧಿಕಾರಿಗಳು ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಈ ಬಗ್ಗೆ ಗಮನ ಹರಿಸಬೇಕು. ಈ ಬಗ್ಗೆ ಕ್ರಮ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ತಹಶೀಲ್ದಾರ್ ಅವರು ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. DC ಅವರು ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ನೂರಾರು ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಿರುವಂತದ್ದು. ಲೋಡ್ ಗಟ್ಟಲೆ ಸಾಗಿಸ್ತಿದ್ರು ಕೂಡ ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿಕೊಳ್ಳುತ್ತಿರುವಂತದ್ದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಸಚಿನ್, ಅಕ್ರಮ ಮರಳು ದಂಧೆಕೋರರ ಜೇಬು ಲಕ್ಷಾಂತರ ರೂಪಾಯಿ ಸೇರ್ತಾ ಇದೆ ಎಂಬ ಅನುಮಾನ ಇಲ್ಲಿ ಕಾಡ್ತಾ ಇರುವಂತದ್ದು. ಈ ನದಿಗೆ, ಅದರಲ್ಲೂ ಕೂಡ ಈ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕೃತಕವಾಗಿ ರ್ಯಾಂಪ್ ಅನ್ನು ನಿರ್ಮಿಸಿ ನೂರಾರು ಲಾರಿಗಳ ಮೂಲಕ ಇಲ್ಲಿ ಸಾಗಾಟ ಮಾಡ್ತಿರುವಂತದ್ದು ಕಂಡು ಬಂದಿರುತ್ತದೆ. ಸಚಿನ್, ಈ ಕೂಡಲೇ ಏನ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಈ ಬಗ್ಗೆ ರೇಡ್ ಅನ್ನ ಮಾಡ್ಬಿಟ್ಟು, ದಾಳಿಯನ್ನ ಮಾಡ್ಬಿಟ್ಟು ಈ ಬಗ್ಗೆ ಕೂಡಲೇ ಕಡಿವಾಣ ಹಾಕಬೇಕಾಗಿ ಗ್ರಾಮಸ್ಥರ ಒತ್ತಾಯ ಆಗಿದೆ. ಸಚಿನ್, ಧನ್ಯವಾದ ಮೋಹನ್ ಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್.